This exam was conducted in 2019 for non-HK regions. ಅದರಲ್ಲಿ first question, the second, third and sixth terms of an arithmetic progression are three consecutive terms of geometric progression. The common ratio of geometric progression is. ಕನ್ನಡದಲ್ಲಿ ಒಂದು ಸಮಾಂತರ ಶ್ರೇಣಿಯ ಎರಡನೇ, ಮೂರನೇ ಮತ್ತು ಆರನೇ ಪದಗಳು ಗುಣೋತ್ತರ ಶ್ರೇಣಿಯ ಮೂರು ಅನುಕ್ರಮ ಪದಗಳಾದರೆ ಆ ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತವನ್ನು ಕಂಡುಹಿಡಿಯಿರಿ. ಅಂದ್ರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಅದರಲ್ಲಿ ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಮತ್ತು ಸಿಕ್ಸ್ತ್ ಟರ್ಮ್ ಈ ಮೂರು ಟರ್ಮ್ಗಳು ಮತ್ತೊಂದು ಯಾವುದೋ ಒಂದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದ್ರೆ ಒಂದರ ನೆಕ್ಸ್ಟ್ ಬರ್ತಕ್ಕಂಥ ಟರ್ಮ್ಸ್ ಗಳಾಗಿ ಕೆಲಸ ಮಾಡ್ತವೆ. ಈ ರೀತಿ ಏನಾದರೂ ಇದ್ರೆ ಆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನಿದೆ ಅದರ ಕಾಮನ್ ರೇಷಿಯೋನ ನಾವು ಫೈಂಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಆ ಟರ್ಮ್ಸ್ ಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ಬರ್ಕೊಳ್ಳೋಣ. ಸೆಕೆಂಡ್ ಟರ್ಮ್ ಇದೆ ಇಲ್ಲಿ A2, ಆಮೇಲೆ ಥರ್ಡ್ ಟರ್ಮ್ ಇದೆ A3 ಅಂಡ್ ಸಿಕ್ಸ್ತ್ ಟರ್ಮ್ ಇದೆ A6. ಇವು ಯಾವ ಪ್ರೋಗ್ರೆಷನ್ ನ ಟರ್ಮ್ಸ್ ಅಂತಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಟರ್ಮ್ಸ್ಗಳು. ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ A2 is written as A plus D, A3 will be written as A plus 2D. ಎ ಕಾಮನ್ ಆಗಿರುತ್ತೆ, ಇಲ್ಲಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಎಷ್ಟಿರುತ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಬರಬೇಕು, ಕೋಎಫಿಷಿಯಂಟ್ ಆಫ್ ಡಿ. ಇಲ್ಲಿ 3 ಇದೆ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಡಿ 2 ಬರಬೇಕು, ಇಲ್ಲಿ 2 ಇದೆ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಡಿ 1 ಬರಬೇಕು. A6 ಇದೆ ಅಂತಂದ್ರೆ ಇದನ್ನ A plus 5D ಅಂತ ಬರೀತೀವಿ. ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರುತ್ತೆ ಅಲ್ಲಿಗೆ 5 ಆಗಿರುತ್ತದೆ. ದೀಸ್ ಆರ್ 3 ಟರ್ಮ್ಸ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂಡ್ ಸಿಕ್ಸ್ತ್ ಟರ್ಮ್. ಬಟ್ ದೀಸ್ 3 ಟರ್ಮ್ಸ್ ಆರ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ GP ಅಂತ ಬಂದಾಗ ಇವು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಗಳಾಗ್ತವೆ. ಯಾವುದೋ ಒಂದು ಟರ್ಮ್ A plus D, ಫಸ್ಟ್ ಟರ್ಮೇ ಆಗ್ಬೇಕಾಗಿಲ್ಲ, ಯಾವುದೋ ಒಂದು ಟರ್ಮ್ ಇದು ಮಧ್ಯದಾಗಿರ್ಬೋದು, ಫಸ್ಟ್ ಆಗಿರ್ಬೋದು, ಯಾವುದೋ ಒಂದು ಟರ್ಮ್. ಆದ್ರೆ ಕಾನ್ಸಿಕ್ಯೂಟಿವ್ ಅಂತಂದ್ರೆ ಇದರ ಇಮಿಡಿಯೇಟ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ರೆ A plus 2D ಬರುತ್ತೆ. ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ A plus 2D, ಅದರ ಇಮಿಡಿಯೇಟ್ ನೆಕ್ಸ್ಟ್ ಟರ್ಮ್ ಯಾವ್ದು ಬರುತ್ತೆ, A plus 5D ಬರುತ್ತೆ. ಸಿನ್ಸ್ ದೀಸ್ 3 ಟರ್ಮ್ಸ್ ಆರ್ ಇನ್ GP, ಕಾಮನ್ ರೇಷಿಯೋ ವಿಲ್ ಬಿ ಈಕ್ವಲ್. ಅಂದ್ರೆ ಒಂದು ಟರ್ಮ್ ತಗೊಂಡು ಅದರ ಹಿಂದಿನ ಟರ್ಮ್ ನ ಡಿವೈಡ್ ಮಾಡಿದ್ರೆ ಏನು ಕಾಮನ್ ರೇಷಿಯೋ ಬರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಫೋರ್ A plus 2D ಡಿವೈಡೆಡ್ ಬೈ A plus D ವಿಲ್ ಬಿ ಈಕ್ವಲ್ ಟು A plus 5D ಡಿವೈಡೆಡ್ ಬೈ A plus 2D. ಇದು GP ಯ ಬೇಸಿಕ್ ಡೆಫಿನೇಷನ್. ಸೊ A plus 2D ಡಿವೈಡೆಡ್ ಬೈ ಅದರ ಹಿಂದಿನ ಟರ್ಮ್ ಯಾವುದು A plus D, A plus D ಇದೇ ಆಕ್ಚುಲಿ ಕಾಮನ್ ರೇಷಿಯೋ, ಇದನ್ನ R ಅಂತ ಕರೆಯೋಣ. ಬಟ್ ದಿಸ್ ವಿಲ್ ಬಿ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ A plus 5D ಡಿವೈಡೆಡ್ ಬೈ A plus 2D, A plus 5D ಡಿವೈಡೆಡ್ ಬೈ A plus 2D. ಈಗ ಈ ಎರಡು ಈಕ್ವೇಶನ್ ಗಳನ್ನ, ಈ ಎರಡು ಟರ್ಮ್ಸ್ ಗಳನ್ನ ತಗೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ A plus 2D ಇಂಟು A plus 2D ಬಿಕಮ್ಸ್ A plus 2D ಹೋಲ್ ಸ್ಕ್ವೇರ್, A plus 2D ಹೋಲ್ ಸ್ಕ್ವೇರ್ ಆಯಿತು. ರೈಟ್ ಸೈಡ್ಗೆ ಈ A plus D ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ. ದೇರ್ ಫೋರ್ ವಿ ಗೆಟ್ A plus D ಇಂಟು A plus 5D. ಇದು A plus B ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ವಿ ಗೆಟ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದ್ರೆ 2D ಹೋಲ್ ಸ್ಕ್ವೇರ್. ಸೊ 2D ಹೋಲ್ ಸ್ಕ್ವೇರ್ ಅಂತಂದ್ರೆ 4D ಸ್ಕ್ವೇರ್, ಯಾಕಂದ್ರೆ 2 ನ ಸ್ಕ್ವೇರ್ ಮಾಡಿದ್ರೆ 4, D ನ ಸ್ಕ್ವೇರ್ ಮಾಡಿದ್ರೆ 4D ಸ್ಕ್ವೇರ್. ಓಕೆ, A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB, 2 ಇಂಟು A ಇಂಟು B ಅಂತಂದ್ರೆ 2D, ಅಂಡ್ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ A plus D, A plus 5D ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A ಇಂಟು A ಗೆಟ್ A ಸ್ಕ್ವೇರ್ ಪ್ಲಸ್ A ಇಂಟು 5D 5AD ಪ್ಲಸ್ D ಇಂಟು A AD ಪ್ಲಸ್ D ಇಂಟು 5D ಬಿಕಮ್ಸ್ 5D ಸ್ಕ್ವೇರ್. ಎರಡು ಕಡೆ ಅಬ್ಸರ್ವ್ ಮಾಡಬಹುದು ನೀವು, A ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ ಎಲ್ಲ ಟರ್ಮ್ಸ್ ಗಳನ್ನ ಈ ಕಡೆ ತರೋಕ್ ಮುಂಚೆ ಈ 5AD ಮತ್ತು AD ನ ನಾವು ಆಡ್ ಮಾಡೋಣ, ಬಿಕಮ್ಸ್ 6AD. ಈಗ ಎಲ್ಲ ಟರ್ಮ್ ಗಳನ್ನು ಲೆಫ್ಟ್ ಸೈಡ್ ತಗೊಂಡ್ಬರ್ತೀನಿ ನಾನು. 4D ಸ್ಕ್ವೇರ್ ಪ್ಲಸ್ 2A ಇಂಟು 2D, 2 2s 4AD ಆಗುತ್ತಿದ್ದು 4AD. ಈಗ ಈ ಟರ್ಮ್ಸ್ ಈ ಕಡೆ ಬಂದ್ರೆ 6AD ಲೆಫ್ಟ್ ಸೈಡ್ ಬಂದಾಗ ಮೈನಸ್ 6AD ಪ್ಲಸ್ 5D ಸ್ಕ್ವೇರ್ ಬಿಕಮ್ಸ್ ಮೈನಸ್ 5D ಸ್ಕ್ವೇರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 0. Now observe 4D ಸ್ಕ್ವೇರ್ ಮೈನಸ್ 5D ಸ್ಕ್ವೇರ್ ಎಷ್ಟಾಯ್ತು, ಮೈನಸ್ D ಸ್ಕ್ವೇರ್, ಯಾಕಂದ್ರೆ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ. ಸೊ ಮೈನಸ್ D ಸ್ಕ್ವೇರ್
plus 4AD minus 6AD becomes minus 2AD. This is equal to 0. Now take minus D as a common factor. Minus D common factor ಆಗಿ ತಗೊಂಡ್ರೆ ಇಲ್ಲಿ D ಉಳಿತು plus 2A in the bracket and this is equal to 0. So this is possible. ಈಗ ಎರಡು ಕಡೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಈ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ D0 or D plus 2A equal to 0. D is 0 ಅನ್ನೋದು ಒಂದು ವ್ಯಾಲ್ಯೂ ಆಫ್ D. D plus 2A equal to 0 ಆಯಿತು ಅಂತಂದ್ರೆ D equal to ಎಷ್ಟು ಬರುತ್ತೆ ಅಲ್ಲಿಗೆ minus 2A ಬಂತು. ಓಕೆ ರೈಟ್. ಈಗ ಎರಡು ಸಿಚುವೇಶನ್ಸ್ ಬಂತು. ಈಗ ಒಂದು D equal to 0, ಇನ್ನೊಂದು D equal to minus 2A. ಸೊ ಕಾಮನ್ ರೇಷಿಯೋ ಆಲ್ರೆಡಿ ಏನಂತ ಹೇಳಿದ್ದೀನಿ ನಾನು, R equal to A plus 2D divided by A plus D. ಸೊ ಈ ಈಕ್ವೇಶನ್ ಅಲ್ಲಿ D equal to 0 ಹಾಕಿ ಒಂದ್ಸಾರಿ, ಇನ್ನೊಂದ್ಸಾರಿ D equal to minus 2A ಹಾಕಿ. ಇದರಲ್ಲಾದ್ರೂ ಹಾಕ್ಬಹುದು ಅಥವಾ ಇದರಲ್ಲಾದ್ರೂ ಹಾಕ್ಬಹುದು, ಆನ್ಸರ್ ಸೇಮ್ ಬರುತ್ತೆ. ಇಲ್ಲಿ ಹಾಕಿ ವೆರಿಫೈ ಮಾಡ್ತೀನಿ ನಾನು. R equal to A ಅಂತಂದ್ರೆ A as it is ಇರಲಿ ಪ್ಲಸ್ 2 into D0. D0 ಆದ್ರೆ ಈ ಟರ್ಮ್ 0 ಆಯ್ತು, ಕೆಳಗಡೆ ಇದು ಕೂಡ 0 ಆಯ್ತು. A plus 0 is A, again A plus 0 is A. ಸೊ A by A ಕ್ಯಾನ್ಸಲ್ ಆದ್ರೆ R ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. ಬಟ್ ಆಪ್ಷನ್ಸ್ ಅಲ್ಲಿ ಅದಿಲ್ಲ. ಸೊ R equal to 1 ನಮ್ಗೆ ಬೇಕಾಗಿಲ್ಲ. ಈಗ ಅಂದ್ರೆ R equal to 1 ಆದ್ರೂ ಕೂಡ ಇಲ್ಲಿ ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ ಹೋಲ್ಡ್ ಆಗುತ್ತೆ ಅಂತ ಅರ್ಥ. ಇನ್ನು D equal to minus 2A ಚೆಕ್ ಮಾಡಿ, ಯಾಕಂದ್ರೆ D equal to 0ಗೆ ಇಲ್ಲಿ ಯಾವುದೇ ಆಪ್ಷನ್ಸ್ ಹೋಲ್ಡ್ ಆಗಲ್ಲ. ಈಗ D equal to minus 2A ಏನಾದರೂ ವೆರಿಫೈ ಮಾಡಿದ್ರೆ A plus 2 into D ಅಂತಂದ್ರೆ minus 2A divided by A plus D ಅಂತಂದ್ರೆ minus 2A. This is equal to A plus into minus minus 2 2s are 4A divided by A plus into minus minus 2A. This is equal to A minus 4A ಅಂತಂದ್ರೆ minus 3A divided by A minus 2A ಅಂತಂದ್ರೆ minus A. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಲಿ, A ಕ್ಯಾನ್ಸಲ್ ಆಗಲಿ, ಸೊ ದಟ್ ವಿ ಗೆಟ್ 3. ದೇರ್ಫೋರ್ ಕಾಮನ್ ರೇಷಿಯೋ ಸಾಮಾನ್ಯ ಅನುಪಾತ ಎಷ್ಟು ಅಂತಂದ್ರೆ 3. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 1234 ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಈಸ್. 1234 ಅನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ. ನೋಡಿ, ಕಳೆಯಬೇಕಾದ ಅಂತಂದ್ರೆ ಅಥವಾ ಕೂಡಿಸಬೇಕಾದ ಅಂತಂದ್ರೆ ಈ ಎರಡು ಸಿಚುವೇಶನ್ಸ್ ಅಲ್ಲಿ ನೀವು ಮಾಡಬೇಕಾಗಿರೋದು ಯಾವುದು ಅಂತಂದ್ರೆ ಲಾಂಗ್ ಡಿವಿಷನ್ ಮೆಥಡ್ ಮಾಡಬೇಕು. ಲಾಂಗ್ ಡಿವಿಷನ್ ಮೆಥಡ್ ಪರ್ಫೆಕ್ಟ್ ಸ್ಕ್ವೇರ್ ನ ಅಥವಾ ಅದರ ಸ್ಕ್ವೇರ್ ರೂಟ್ ನ ಫೈಂಡ್ ಮಾಡೋದಕ್ಕೆ ಲಾಂಗ್ ಡಿವಿಷನ್ ಮೆಥಡ್ ಏನಿದೆ ಅದನ್ನ ಯೂಸ್ ಮಾಡಿದ್ರೆ ಕಳೆಯಬೇಕಾದ ಅಥವಾ ಕೂಡಿಸಬೇಕಾದಂತ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಏನಿದೆ ಆ ಮೆಥಡ್ ಅನ್ನು ನಾವು ಯೂಸ್ ಮಾಡಬೇಕು. ಇಲ್ಲಿ ಕಳೆಯಬೇಕಾದ ಸಂಖ್ಯೆ ಅಂತ ಕೇಳಿದರೆ ವಿಚ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ ಅಂತ ಕೇಳಿದರೆ, ಸೊ ಯಾವ ಮೆಥಡ್ ಇಲ್ಲಿ ನಾವು ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡ್ಕೊಳ್ತೀವಿ. 1234 1234 ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಎರಡು ಡಿಜಿಟ್ ಗಳ ಒಂದು ಗ್ರೂಪಿಂಗ್ ಮಾಡ್ತೀವಿ. ಸೊ ಈ ರೀತಿ ಗ್ರೂಪಿಂಗ್ ಮಾಡಿ ಆದ್ಮೇಲೆ ಇಲ್ಲಿ ಒಂದು ನಂಬರ್ ನಾವು ತಗೊಳ್ಬೇಕು, ಒಂದು ಡಿಜಿಟ್ ಸೇಮ್ ಡಿಜಿಟ್ ಇಲ್ಲೂ ಕೂಡ ತಗೋಬೇಕು. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ಲಿ 12 ಬರಬೇಕು ಅಥವಾ ನಿಯರೆಸ್ಟ್ 12 ಬರಬೇಕು. ಎಕ್ಸಾಕ್ಟ್ಲಿ 12 ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಗಾಗಿ ನಾವು ನಿಯರೆಸ್ಟ್ 12 ತಗೊಳ್ಬಹುದು. 1 1 ತಗೊಂಡ್ರೆ 1 1 1 ಆಗುತ್ತೆ. 2 2 ತಗೊಂಡ್ರೆ 2 2 4 ಆಗುತ್ತೆ. 3 3 ತಗೊಂಡ್ರೆ 3 3 9. 4 4 ತಗೊಂಡ್ರೆ 16 ಆಗುತ್ತೆ. ಆದ್ರೆ 16 is greater than 12. ಸೊ 16 ಬರಲ್ಲ ಅಲ್ಲಿ. ಸೊ ಏನ್ ತಗೊಳ್ಬಹುದು ಅಂತಂದ್ರೆ 3 ತಗೊಳ್ಬಹುದು. 3 3 is 9. 12 minus 9 ಅಂತಂದ್ರೆ 3 ಆಯ್ತು. ಈಗ ಸಿಂಗಲ್ ಡಿಜಿಟ್ ತಗೊಳ್ಳಲ್ಲ, ಈ ಎರಡು ಡಿಜಿಟ್ ಗಳನ್ನ ನಾವು ಕೆಳಗಡೆ ತಗೊಳ್ತೀವಿ. ಈ ಎರಡು ಡಿಜಿಟ್ ಗಳನ್ನ ಕೆಳಗಡೆ ತಗೊಳ್ತೀವಿ ಅಂತ ಇಂಡಿಕೇಶನ್ ಏನು ಅಂತಂದ್ರೆ ಈ ಬಾರ್. ಇದರ ಅರ್ಥ ಏನು ಅಂತಂದ್ರೆ ನೆಕ್ಸ್ಟ್ ಕೆಳಗಡೆ ತಗೊಳ್ಳುವಾಗ ಈ 3 4 34 ಅನ್ನೋ ನಂಬರ್ನೇ ಇಲ್ಲಿ ಕೆಳಗಡೆ ತಗೊಳ್ಬೇಕು ಅಂತ. ಅದಕ್ಕೇನೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಲೈನ್ ಅನ್ನು ಹಾಕೊಂಡು ಇಟ್ಕೊಂಡಿರ್ತೀವಿ. ಈಗ ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡಿದ್ವಿ ಅದನ್ನ ನಾವೇನ್ ಮಾಡ್ಬೇಕು, ಈಗ ಆಡ್ ಮಾಡ್ಬೇಕು. 3 plus 3 ಇಟ್ ವಿಲ್ ಬಿ 6. ಸೇಮ್ ಪ್ರಾಸೆಸ್, ಇಲ್ಲೊಂದು ಎಂಟಿ ಸ್ಪೇಸ್, ಇಲ್ಲೊಂದು ಎಂಟಿ ಸ್ಪೇಸ್. ಈಗ ಇಲ್ಲಿ ಯಾವ ಡಿಜಿಟ್ ಬರೀತೀವೋ ಇಲ್ಲೂ ಕೂಡ ಅದೇ ಡಿಜಿಟ್ ಬರೀಬೇಕು. ಈ 6 ಇದ್ರ ಜೊತೆ ಈ ಕಂಪ್ಲೀಟ್ ಏನ್ ನಂಬರ್ ಬರುತ್ತೆ ಇದ್ರ ಜೊತೆ ಇಲ್ಲೇನ್ ಬರ್ದಿರ್ತೀವಿ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಆ ರೀತಿ ಮಲ್ಟಿಪ್ಲೈ ಮಾಡಿದಾಗ ಎಕ್ಸಾಕ್ಟ್ಲಿ 334 ಬರಬೇಕು ಅಥವಾ ನಿಯರೆಸ್ಟ್ 334 ಬರಬೇಕು. ಇಲ್ಲಿ ಕಳೆಯಬೇಕಾದ ಸಂಖ್ಯೆ ಅಂತ ಹೇಳಿರೋದ್ರಿಂದ 1234 ಅನ್ನೋದು ಯಾವುದೋ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅರ್ಥ. ಹಾಗಾಗಿ 334ಕ್ಕಿಂತ ಕಡಿಮೆ ತಗೋಬೇಕು ನಾವಿಲ್ಲಿ ವ್ಯಾಲ್ಯೂ.
ಸ್ವಲ್ಪ ಸ್ಲೈಟ್ ಏನಂತಾರೆ ಸ್ಮಾಲರ್ ವ್ಯಾಲ್ಯೂನ ನಾವಿಲ್ಲಿ ತಗೊಳ್ಬೇಕು. ಅಂದಾಗ ಎಷ್ಟು ಜಾಸ್ತಿ ಇರುತ್ತಲ್ಲ ಅದನ್ನ ನಾವು ಕಳಿಬಹುದು. ಕೂಡಿಸಬೇಕಾದ ಸಂಖ್ಯೆ ಅಂತ ಕೇಳಿದಾಗ 334ಕ್ಕಿಂತ ಸ್ವಲ್ಪ ಜಾಸ್ತಿ ವ್ಯಾಲ್ಯೂನ ತಗೋಬೇಕು ಕೂಡಿಸಬೇಕಾದ ಅಂದಾಗ. ಓಕೆ, ಇಲ್ಲಿ 1 ಅಂತ ತಗೊಂಡ್ರೆ 61 ಇಲ್ಲ ಆಯ್ತು, ಇಲ್ಲಿ 1 ಬರುತ್ತೆ, 61 1s 61. ಇನ್ನು ಚಾನ್ಸಸ್ ಇದೆ, ಇಲ್ಲಿ 2 ತಗೊಂಡ್ರೆ ಇಲ್ಲಿ 2 ತಗೊಂಡ್ರೆ 62 ಇಂಟು 2 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 2 2s 4, 2 6s 12. ಇನ್ನೂ ಚಾನ್ಸಸ್ ಇದೆ, ಡೈರೆಕ್ಟ್ ಆಗಿ ನಾನು 4 ತಗೊಂಡು ಟ್ರೈ ಮಾಡ್ತೀನಿ. 4 4s 16, 4 6s 24 ಪ್ಲಸ್ 1 25. ಇನ್ನೂ ಚಾನ್ಸ್ ಇದೆ, 5 ತಗೊಂಡು ನೋಡೋಣ. 5 5 5 5s 25, ಕ್ಯಾರಿ 2, 5 6s 30 ಪ್ಲಸ್ 2 32. ಒಂದು ವೇಳೆ 6 ತಗೊಂಡ್ರೆ 66 ಇಂಟು 6 ಆಗುತ್ತೆ. 6 6s 36, ಕ್ಯಾರಿ 3, 6 6s 36 ಪ್ಲಸ್ 3 39. ಇದು ಜಾಸ್ತಿ ಆಯ್ತು, ಸೊ ಇದು ಬೇಡ, 325 ತಗೋಣ. ಯಾಕಂದ್ರೆ ವಿಚ್ ಇಸ್ ಟು ಬಿ ಸಬ್ಟ್ರಾಕ್ಟೆಡ್ ಅಂತಂದ್ರೆ ಇದಕ್ಕಿಂತಲೂ ಕಡಿಮೆ ಇರಬೇಕಾ ನಂಬರ್, 1234 ಗಿಂತ ಕಡಿಮೆ ಇರಬೇಕು. ಹಾಗಾಗಿ 325 ನಡೀತದೆ. ಎಷ್ಟು ತಗೋಬಹುದು ಇಲ್ಲಿ? 65, ಇಲ್ಲಿ 5. 65 ಇಂಟು 5 ಎಷ್ಟಾಯ್ತು ಅಲ್ಲಿಗೆ? 325. ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 2 ಮಾಡ್ಕೊಂಡ್ರೆ ಇದು 14 ಆಯ್ತು. 14 ಅಲ್ಲಿ 5 ಹೋದ್ರೆ 9, 2 - 2 0, 3 - 3 0. ಸೊ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು ನಾವು ಅಂತಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 9 ಫ್ರಮ್ 1234 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ 9 ಅನ್ನೇನಾದ್ರೂ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲಿಗೆ ಆನ್ಸರ್ ಅಂತಂದ್ರೆ 1225 ಬರುತ್ತೆ. 1225 ಆಗುತ್ತೆ ಅಲ್ಲಿಗೆ. ಇದು 35 ನ ಸ್ಕ್ವೇರ್. ಸೊ 35 ನ ಸ್ಕ್ವೇರ್ ಮಾಡಿದ್ರೆ 1225 ಬರುತ್ತೆ. ಸೊ ಸ್ಮಾಲೆಸ್ಟ್ ನಂಬರ್ ಯಾವುದು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು ನಾವು? 9. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ಎ ಮ್ಯಾನ್ ಸ್ಪೆಂಡ್ಸ್ 78% ಆಫ್ ಹಿಸ್ ಮಂತ್ಲಿ ಇನ್ಕಮ್ ಅಂಡ್ ಸೇವ್ಸ್ 1100 rupees. ಹಿಸ್ ಮಂತ್ಲಿ ಇನ್ಕಮ್ ಈಸ್. ಒಬ್ಬ ವ್ಯಕ್ತಿ ತನ್ನ ಮಾಸಿಕ ಆದಾಯದಲ್ಲಿ 78% ಖರ್ಚು ಮಾಡಿ 1100 ರೂಪಾಯಿಯನ್ನು ಉಳಿತಾಯ ಮಾಡಿದರೆ ಅವನ ಮಾಸಿಕ ಆದಾಯ. ನೋಡಿ, 78% ಅವನೇನ್ ಮಾಡ್ತಾನೆ ಅಂತಂದ್ರೆ ಸ್ಪೆಂಡ್ ಮಾಡ್ತಾನೆ. 78% ಸ್ಪೆಂಡ್ ಮಾಡಿದ್ರೆ ಅವನು ಸೇವ್ ಮಾಡೋದು ಎಷ್ಟು? ಹಾಗಾದ್ರೆ ಪರ್ಸೆಂಟ್ ಅಂದಾಗ 100 ರೂಪೀಸ್ಗೆ ಲೆಕ್ಕ ಹಾಕ್ತಿವಿ ನಾವು. ಹಾಗಾಗಿ ಸೇವ್ ಮಾಡೋದು ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ 100 - 78, ದಟ್ ಈಸ್ 22%. 22% ಸೇವ್ ಮಾಡ್ತಾನೆ. ನಾವು ಫೈನ್ ಮಾಡಬೇಕಾಗಿರೋದು ಇನ್ಕಮ್, ಮಂತ್ಲಿ ಇನ್ಕಮ್ ಫೈನ್ ಮಾಡಬೇಕು. ಮತ್ತು ಅವನು ಸೇವ್ ಮಾಡಿರೋದು ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ ಅವನು ಸೇವ್ ಮಾಡೋದು, ಇನ್ನೊಂದು ಕಡೆ ಮಂತ್ಲಿ ಇನ್ಕಮ್. ಅದು ನಾನು MI ಅಂತ ಬರ್ಕೊಳ್ತೀನಿ, ಮಂತ್ಲಿ ಇನ್ಕಮ್. ಅವನು ಸೇವ್ ಮಾಡೋದು 22 ರೂಪಾಯಿ ಆಗಿದ್ರೆ ಮಂತ್ಲಿ ಇನ್ಕಮ್ 100 ರೂಪೀಸ್ ಇರುತ್ತೆ. ಸೊ ಅವನು ಸೇವ್ ಮಾಡೋದು 22 ರೂಪಾಯಿ, 22 ರೂಪೀಸ್ ಆಗಿದ್ರೆ ಮಂತ್ಲಿ ಇನ್ಕಮ್ 100 ರೂಪೀಸ್ ಆಗಿರುತ್ತೆ. ಅದೇ ಒಂದು ವೇಳೆ ಅವನು 1100 ರೂಪೀಸ್ ಏನಾದ್ರೂ ಸೇವ್ ಮಾಡಿದ್ರೆ ಅವನ ಮಂತ್ಲಿ ಇನ್ಕಮ್ ಎಷ್ಟಿರುತ್ತೆ? ಸೊ ದಿಸ್ ಇಸ್ ಈಕ್ವಲ್ ಟು 1100 ಇಂಟು 100 ಡಿವೈಡೆಡ್ ಬೈ 22. 11 1s 0 0, 11 2s 2 1s 2, 5s 10 0. ಸೊ 50 ಇಂಟು 100 ಅಂತಂದ್ರೆ 5000. ಸೊ ಎಷ್ಟು ರೂಪಾಯಿ ಅವನ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತಂದ್ರೆ 5000 ರೂಪೀಸ್ ಇದೆ. ಆಪ್ಷನ್ 3 ಈಸ್ ಕರೆಕ್ಟ್. ದ ವ್ಯಾಲ್ಯೂ ಆಫ್ n when np4 is to n-1 p4 equals to 5:3 is. ಸೊ n ನ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. np4 is to n-1 p4 equal to 5:3 ಆದಾಗ n ನ ಬೆಲೆ ಎಷ್ಟು ಅಂತ ಆಲ್ರೆಡಿ ಎಷ್ಟೋ ಸಾರಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. np3 ಅಂತ ಇದ್ರೆ n ಇಂದ ಶುರು ಮಾಡಬೇಕು. ಇಲ್ಲಿ ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ ಇಂದ ಶುರು ಮಾಡಿ ಎಷ್ಟು ಡಿಜಿಟ್ಸ್ ಬರಿಬೇಕು ಅಂದ್ರೆ 3 ಡಿಜಿಟ್ಸ್ ಅನ್ನೋದಕ್ಕಿಂತ ಟರ್ಮ್ಸ್, 3 ಟರ್ಮ್ಸ್ ಬರಿಬೇಕು. ಯಾವ ರೀತಿ ಬರಿಬೇಕು ಅಂದ್ರೆ ಡಿಕ್ರೀಸ್ ಮಾಡ್ತಾ ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ ಬರಿಬೇಕು. ಸೊ n ಇಂದ ಶುರು ಮಾಡಿದ್ರೆ ಅದನ್ನ ಒಂದು ಕಡಿಮೆ ಮಾಡಿದ್ರೆ n-1 ಆಯ್ತು, ಅದಕ್ಕೆ ಮತ್ತೆ ಕಡಿಮೆ ಮಾಡಿದ್ರೆ n-2 ಆಯ್ತು. ಸೊ np3 ಅಂತಂದ್ರೆ ಈ ರೀತಿ. ಒಂದು ವೇಳೆ 4p3 ಅಂತ ಇದ್ರೆ 4 ಇಂದ ಶುರು ಮಾಡಬೇಕು, ಒಂದೊಂದು ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 3 ಟರ್ಮ್ಸ್ ಬರೆದ್ರೆ ಸಾಕು. 4 ಇಂಟು 3 ಇಂಟು 2. ಸೊ ದಿಸ್ ವಿಲ್ ಬಿ ದ ವ್ಯಾಲ್ಯೂ ಆಫ್ 4p3. ಸೊ ಅದನ್ನೇ ನಾವೇನ್ ಮಾಡ್ಬೇಕು, ಇಲ್ಲಿ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. np4 ಇಲ್ಲೇನ್ ರೇಷಿಯೋ ಕೊಟ್ಟಿದ್ದಾರೆ ಅದನ್ನ ನಾನು ಒಂದು ರ್ಯಾಷನಲ್ ನಂಬರ್ ಫಾರ್ಮ್ ಅಲ್ಲಿ ಬರೀತೀನಿ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀನಿ. np4 ಡಿವೈಡೆಡ್ ಬೈ
n minus 1 p4 equals to 5:3 ಇದೆ, ಅದನ್ನ 5/3 ಅಂತ ಬರೀಬಹುದು. ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. np4 ಅಂತ ಇದೆ, n ಇಂದ ಶುರು ಮಾಡಬೇಕು, ಯಾಕಂದ್ರೆ ಇಲ್ಲಿ ಇರೋದು ಯಾವುದು n, ಒಂದೊಂದೇ ವ್ಯಾಲ್ಯೂ ಡಿಕ್ರೀಸ್ ಮಾಡ್ತಾ 4 ಟರ್ಮ್ಸ್ ಬರೀಬೇಕು. n minus 1 n minus 2 n minus 3 4 ಟರ್ಮ್ಸ್ ಆಯಿತು. 1 2 3 4 ಡಿವೈಡೆಡ್ ಬೈ ಇಲ್ಲಿ ಯಾವ ನಂಬರ್ ಇಂದ ಶುರು ಮಾಡಬೇಕಂದ್ರೆ n minus 1 ಅನ್ನೋ ಟರ್ಮ್ ಇಂದ ಶುರು ಮಾಡಬೇಕು. ಸೊ ಫಸ್ಟ್ ಟರ್ಮ್ ಏನಾಗಿರುತ್ತೆ n minus 1 ಆಗಿರುತ್ತೆ. ಇದಕ್ಕೊಂದು ಕಡಿಮೆ ಮಾಡಿದ್ರೆ n minus 2, ಮತ್ತೊಂದು ಕಡಿಮೆ ಮಾಡಿದ್ರೆ n minus 3, ಮತ್ತು ಒಂದು ಕಡಿಮೆ ಮಾಡಿದ್ರೆ n minus 4. ಇಲ್ಲೂ ಕೂಡ 4 ಟರ್ಮ್ಸ್ ಬೇಕಾಗಿದೆ, 4 ಟರ್ಮ್ಸ್ ಬರ್ದಿದ್ದೀವಿ. ದಿಸ್ ಇಸ್ ಈಕ್ವಲ್ ಟು 5/3. ಈಗ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ n minus 1 n minus 1 n minus 2 n minus 2 n minus 3 n minus 3 ಕ್ಯಾನ್ಸಲ್ ಆಯಿತು. ಸೊ ನ್ಯೂಮರೇಟರ್ ಅಲ್ಲಿ n ಉಳಿದಿದೆ, ಡಿನಾಮಿನೇಟರ್ ಅಲ್ಲಿ n minus 4 ಇದೆ, ಅಂಡ್ ದಿಸ್ ಇಸ್ ಈಕ್ವಲ್ ಟು 5/3. ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 ಇಲ್ಲಿಗೆ ಹೋಗ್ಲಿ, n minus 4 ಇಲ್ಲಿಗೆ ಬರಲಿ. 3 into n, it is 3n. This is equal to 5 into n minus 4. 3n equals to 5 into n is 5n minus 5 4s are 20. 5n left side ತಗೊಂಡ್ರೆ becomes minus 5n and this is equal to minus 20. 3n minus 5n ಅಂತಂದ್ರೆ minus 2n equal to minus 20. Minus minus cancel ಆಗಲಿ, 2 1s are 2 10s are. Therefore, the value of n is equal to 10. First option is correct. The mean of 5 numbers is 18. If one number is excluded, then their mean will become 16. The excluded number is 5 ನಂಬರ್ಗಳಿದೆ, ಅವುಗಳ ಮೀನ್ ಎಷ್ಟಿದೆ ಅಂತಂದ್ರೆ 18 ಅಂತ ಹೇಳ್ತದೆ. ಸೊ ಮೀನ್ ಈಕ್ವಲ್ಸ್ ಟು ಸಮ್ ಆಫ್ ದ ನಂಬರ್ಸ್ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ ಆ ನಂಬರ್ಸ್ಗಳು. ಓಕೆ, ಸೊ ಆ ನಂಬರ್ಗಳು 5 ಇರೋದ್ರಿಂದ A1 A2 A3 A4 A5 5 ನಂಬರ್ಸ್ ಇದೆ. ಡಿವೈಡೆಡ್ ಬೈ 5, ಅವುಗಳನ್ನ ಆಡ್ ಮಾಡ್ತೀವಿ, ಡಿವೈಡ್ ಬೈ 5 ಮಾಡ್ತೀವಿ, ಯಾಕಂದ್ರೆ 5 ನಂಬರ್ಸ್ ಇರೋದ್ರಿಂದ. ಮೀನ್ ಎಷ್ಟು ಅಂತ ಅವರೇ ಕೊಟ್ಟಿದ್ದಾರೆ 18. ಸೊ 18 ಈಕ್ವಲ್ಸ್ ಟು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಡಿವೈಡೆಡ್ ಬೈ 5. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 18 into 5, I think it is 90. 18 into 5 ಅಂದ್ರೆ 90 equals to A1 plus A2 plus A3 plus A4 plus A5. ಓಕೆ, ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ, ಇಫ್ ಒನ್ ನಂಬರ್ ಈಸ್ ಎಕ್ಸ್ಕ್ಲೂಡೆಡ್ ದೆನ್ ದಿಯರ್ ಮೀನ್ ವಿಲ್ ಬಿಕಮ್ 16. ಈ 5 ನಂಬರ್ಗಳಲ್ಲಿ ಯಾವುದೋ ಒಂದು ನಂಬರ್ನ ನಾವೇನಾದ್ರೂ ಬಿಟ್ರೆ, ಸಪೋಸ್ A5 ನಾನು ಬಿಟ್ಟೆ ಅಂತ ಅನ್ಕೊಳ್ಳೋಣ. ಈಗ ಈ 4 ನಂಬರ್ಗಳ ಮೀನ್ ಯಾವ್ದನ್ನಾದ್ರೂ ಬಿಡ್ಬೋದು ನೀವು, ತೊಂದರೆ ಇಲ್ಲ. ಈ 4 ನಂಬರ್ಗಳ ಮೀನ್ ಎಷ್ಟಾಗುತ್ತಂತೆ 16 ಆಗುತ್ತಂತೆ. ಹಾಗಾದ್ರೆ ಈ 4 ನಂಬರ್ಗಳ ಮೀನ್ ಎಷ್ಟಾಯ್ತು 16 ಈಕ್ವಲ್ ಟು A1 ಅಲ್ಲಿಂದ A4 ವರೆಗೆ 4 ನಂಬರ್ಗಳು ಡಿವೈಡೆಡ್ ಬೈ 4. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 16 4 64, 64 ಈಕ್ವಲ್ ಟು A1 ಟು A4 ಅಂದ್ರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4. ಈ 4 ನಂಬರ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ 64. ಸಮ್ ಆಫ್ 4 ನಂಬರ್ಸ್ ಇಸ್ ಈಕ್ವಲ್ ಟು 64. ಇದನ್ನ ನಾವು ಈ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ಬಾಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕಂದ್ರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಅಂತ ಇದೆ, ಅದ್ರ ವ್ಯಾಲ್ಯೂ ಎಷ್ಟು ಬಂದಿದೆ ಈಗ 64 ಅಂತ ಬಂದಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ A5 ಸಿಗುತ್ತೆ. A5 ಅನ್ನೋ ನಂಬರ್ ಏನೇನೆ ನಾವು ಎಕ್ಸ್ಕ್ಲೂಡ್ ಮಾಡಿದ್ದು. ದೇರ್ ಫೋರ್ ಇದರಲ್ಲಿ ಬಂದ್ರೆ 90 ಈಕ್ವಲ್ಸ್ ಟು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಅಂತಂದ್ರೆ 64 ಪ್ಲಸ್ A5 ಇದು ಎಕ್ಸ್ಕ್ಲೂಡ್ ಮಾಡಿದಂತ ನಂಬರ್. ಈ ಕಡೆ ತಗೊಳ್ಳೋಣ, ಮೈನಸ್ ಆಯ್ತು. 90 ಮೈನಸ್ 64 ಈಕ್ವಲ್ ಟು A5. ಸೊ ಇದೇ ಟರ್ಮೇ ಆಗ್ಬೇಕಾಗಿಲ್ಲ, ನೀವು ಯಾವ್ದನ್ನಾದ್ರೂ ನೀವು ಎಕ್ಸ್ಕ್ಲೂಡ್ ಮಾಡ್ಬೋದು, ತೊಂದರೆ ಇಲ್ಲ. 90 ಮೈನಸ್ 64 ಅಂತಂದ್ರೆ ಐ ಥಿಂಕ್ ಇಟ್ ಈಸ್ 26. 6 4 10, ಎಸ್ 26. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ಸೊ ಯಾವ ನಂಬರ್ ನಾವು ಎಕ್ಸ್ಕ್ಲೂಡ್ ಮಾಡಿದ್ವಲ್ಲ ಆ ನಂಬರ್ ಎಷ್ಟಿರುತ್ತೆ ಅಂದ್ರೆ 26 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ವೆನ್ 4m ಪ್ಲಸ್ 3n ಡಿವೈಡ್ ಬೈ 4m ಮೈನಸ್ 3n ಈಕ್ವಲ್ಸ್ ಟು 7/4, ದೆನ್ ದ ವ್ಯಾಲ್ಯೂ ಆಫ್ m by n is 4m ಪ್ಲಸ್ 3n ಡಿವೈಡೆಡ್ ಬೈ 4m
minus 3n equals to 7/4. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 4 ಇಲ್ಲಿಗೆ ಹೋಗ್ಲಿ, 4m minus 3n ರೈಟ್ ಸೈಡ್ ಹೋಗ್ಲಿ. 4 into 4m plus 3n, this is equal to 7 into 4m minus 3n. ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4 4s 16m plus 4 3s 12n equals to 7 4s 28m minus 7 3s 21n. 28m ಅನ್ನ ಲೆಫ್ಟ್ ಸೈಡ್ ತಗೊಳ್ತೀನಿ, 12n ಅನ್ನ ರೈಟ್ ಸೈಡ್ ತಗೊಳ್ತೀನಿ. So that it becomes 16m minus 28m, and this is equal to minus 21n minus 12n. 16m ಅಲ್ಲಿ 28m ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 28 ಅಲ್ಲಿ 16 ಹೋದ್ರೆ minus 12m equals to minus 21n minus 12n. ಎರಡು ನೆಗೆಟಿವ್ ಇದೆ, ಸೊ ಆಡ್ ಮಾಡಬೇಕು. ಬಟ್ ಆನ್ಸರ್ ನೆಗೆಟಿವ್ ಅಲ್ಲಿ ಬರುತ್ತೆ. 21 12 ಆಡ್ ಮಾಡಿದ್ರೆ 33n. ನನಗೆ m/n ಬೇಕು. ಸೊ m ಇಲ್ಲಿದೆ, n ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, minus 12 ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ದಟ್ ವಿ ಗೆಟ್ m/n ಈಕ್ವಲ್ಸ್ ಟು minus 33 ಡಿವೈಡೆಡ್ ಬೈ minus 12. ಮೈನಸ್ ಕ್ಯಾನ್ಸಲ್ ಆಯಿತು. ಇನ್ನು 2 3 ಇಂದ ಡಿವೈಡ್ ಆಗುತ್ತೆ. 3 11s 3 4s 12. therefore m/n is equal to 11/4. first option is correct. Next question. Two numbers are in the ratio 3:4. Their LCM is 84. Then the two numbers are. ಇದನ್ನ ಎರಡು ತರ ಸಾಲ್ವ್ ಮಾಡಬಹುದು. ಒಂದು ಜಸ್ಟ್ ಆಪ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿಬಿಟ್ರೆ ಸಾಕು, ನೀವು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಆನ್ಸರ್ ನಿಮ್ಗೆ ಸಿಗ್ತದೆ. ಇಲ್ಲ ಆಪ್ಷನ್ ಗಳನ್ನ ನೋಡೋದಿಲ್ಲ ಅಂತಂದ್ರೆ, ಇದೇ ಕ್ವಶನ್ ಏನಾದ್ರು ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ಏನಾದ್ರು ಕೊಟ್ಟಿದ್ರು ಅಂತಂದ್ರೆ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅದನ್ನು ಕೂಡ ನಾವು ನೋಡೋಣ. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳ ರೇಷೋ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 3:4 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ನಂಬರ್ಗಳನ್ನ ಡಿವೈಡ್ ಮಾಡಿದ್ರೆ 3/4 ಬರಬೇಕು ಅಥವಾ 3:4 ಬರಬೇಕು. ಇಲ್ಲಿ 14 ಮತ್ತು 21 ಇದೆ. ಎರಡು ನಂಬರ್ಗಳು 7 ಇಂದ ಡಿವೈಡ್ ಆಗುತ್ತೆ. ಆದ್ರೆ ರೇಷೋ ಎಷ್ಟು ಬರುತ್ತೆ ಅಂತಂದ್ರೆ 7 2s 14, 7 3s 21. therefore 2:3 ಬರುತ್ತೆ. ಆದ್ರೆ ನಮ್ಮ ರೇಷಿಯೋ 3:4 ಇರಬೇಕು. ಸೊ ಫಸ್ಟ್ ಆಪ್ಷನ್ ರಾಂಗ್. ಸೆಕೆಂಡ್ ಬಂದ್ರೆ ಇದು 7 2s 7 1s ರೇಷಿಯೋ ಎಷ್ಟಾಯಿತು? 2:1 ಆಯಿತು. ಬಟ್ ನಮಗೆ 3:4 ಬರಬೇಕು. ಆಪ್ಷನ್ 2 ರಾಂಗ್. ಇನ್ನು ಆಪ್ಷನ್ 3 ಬಂದ್ರೆ 7 3 21, 7 4 28. ಸೊ 3:4. ಸೊ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ಇಲ್ಲಿಗೆ ಬಂದ್ರೆ ಇದು 7 3 21, 7 5 35. ಸೊ 3:5 ಆಗುತ್ತೆ. 3:4 ಬೇಕು. ಆಪ್ಷನ್ 4 ರಾಂಗ್. ನಾನು ಏನು ಮಾಡಿಲ್ಲ, ಜಸ್ಟ್ ರೇಷಿಯೋನ ಫೈಂಡ್ ಮಾಡಿ ಆನ್ಸರ್ನ ನಾ ಇಲ್ಲಿ ಏನಂದ್ರೆ ಫೈಂಡ್ ಮಾಡಿದ್ದೀನಿ. ಆದ್ರೆ ಇದು ಎಲ್ಲಾ ಟೈಮಲ್ಲೂ ಆಗುತ್ತಂತ ಹೇಳಕ್ ಆಗಲ್ಲ, ಎಲ್ಲ ಸಿಚುವೇಶನ್ಸ್ ಅಲ್ಲೂ ಇದು ಅಪ್ಲೈ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಈ ಕ್ವಶನ್ಗೆ ಇದು ಅಪ್ಲೈ ಆಗುತ್ತೆ. ಸೊ ವಿತೌಟ್ ಸಾಲ್ವಿಂಗ್ ವಿ ಕೇಮ್ ಟು ನೋ ದಟ್ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಈಗ ಅದನ್ನ ಆಕ್ಚುಲ್ ಆಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಕೊಟ್ಟಿರ್ತಕ್ಕಂಥ ನಂಬರ್ಗಳ ರೇಷಿಯೋ 3:4 ಆಗಿರೋದ್ರಿಂದ ಆಕ್ಚುಯಲ್ ನಂಬರ್ಗಳು ಏನಾಗಿರ್ಲಿ ಅಂತಂದ್ರೆ 3x ಮತ್ತು 4x ಆಗಿರ್ಲಿ. ಯಾಕಂದ್ರೆ ರೇಷಿಯೋ ಕೊಟ್ಟಿದ್ದಾರೆ ಅಂತಂದ್ರೆ ಅವುಗಳ ಕಾಮನ್ ಫ್ಯಾಕ್ಟರ್ ಏನಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? ಎಕ್ಸ್ ಆಗಿರ್ಲಿ, ಅದು ಬರೀ ಕಾಮನ್ ಫ್ಯಾಕ್ಟರ್ ಅಲ್ಲ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡಿದ ಮೇಲೆ ಸಿಂಪ್ಲೆಸ್ಟ್ ಫಾರ್ಮ್ ಬರುತ್ತೆ, ಅದನ್ನೇನೆ ನಾವು ರೇಷಿಯೋ ಫಾರ್ಮ್ ಅಲ್ಲಿ ಬರಿತೀವಿ ಯೂಶುವಲಿ. ಸೊ ದ ನಂಬರ್ಸ್ ಆರ್ 3x and 4x. ಅದಲ್ಲದೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ LCM ಕೊಟ್ಟಿದ್ರೆ, ಲೆಟ್ LCM ಬಿ 84. ಆಮೇಲೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ H, ಇವುಗಳಲ್ಲಿ ಎಷ್ಟಿದೆ? ಎಕ್ಸ್. ಇಲ್ಲೇನು x ಇದೆ, ಇದೇನೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದೀಸ್ ಟು ನಂಬರ್ಸ್. ಈಗ ಎರಡು ನಂಬರ್ಗಳು ಅವುಗಳ LCM ಮತ್ತು HCF ಏನಾದ್ರು ಕೊಟ್ಟಿದ್ರೆ ಅವೆರಡರ ನಡುವಿನ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿಯರ್ HCF ಅಂಡ್ LCM. ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ, ಇಫ್ A and B ಆರ್ ಟೂ ನಂಬರ್ಸ್ and L and H are their least common multiple and highest common factors, then the relation is given by A into B will be equal to L into H. ಅಂದ್ರೆ ಅವೆರಡನ್ನ ಪ್ರಾಡಕ್ಟ್ ಮಾಡಿದ್ರೆ ಅವುಗಳ ಲೀಸ್ಟ್ ಕಾಮನ್ ಮಲ್ಟಿಪಲ್ ಮತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಎರಡು ವ್ಯಾಲ್ಯೂಗಳು ಸೇಮ್ ಇರುತ್ತೆ ಅಂತ. ಇಲ್ಲಿ ಎರಡು ನಂಬರ್ಗಳು ಯಾವುದು ಅಂದ್ರೆ 3x 4x ಆಗಿರೋದ್ರಿಂದ ಅವೆರಡನ್ನ ಮಲ್ಟಿಪ್ಲೈ ಮಾಡೋಣ, 3x into 4x. ದಿಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು L into H, ದಟ್ ಈಸ್ 84 into x. ಇಲ್ಲೊಂದು x ಕ್ಯಾನ್ಸಲ್ ಮಾಡೋಣ, x ಕೆನಾಟ್ ಬಿ 0.
ಸೊ ಎಕ್ಸ್ 0 ಆಯ್ತು ಅಂತಂದ್ರೆ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಎಕ್ಸ್ 0 ಇಲ್ಲ ಅಂತಂದ್ರೆ ಎರಡು ಕಡೆನೇ ಈ ರೀತಿ ಡಿವೈಡ್ ಮಾಡಬಹುದು. ಎರಡು ಕಡೆ ಡಿವೈಡ್ ಮಾಡಿದ್ಮೇಲೆ ಇಲ್ಲಿ ಉಳಿದಿದೆ 3 × 4 × ಎಕ್ಸ್. ಈ ರೈಟ್ ಸೈಡ್ 84 ಇದೆ. ನಮಗೆ ಎಕ್ಸ್ ಬೇಕಾಗಿದೆ ಇಲ್ಲ, ದೆನ್ ಟೂ ನಂಬರ್ಸ್ ಆರ್ 3x ಮತ್ತು 4x ಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ ಅಂತಂದ್ರೆ 3x 4x ಆಟೋಮೆಟಿಕಲಿ ಸಿಗ್ತವೆ. ಸೊ ಎಕ್ಸ್ ಈಕ್ವಲ್ ಟು 84 ಡಿವೈಡೆಡ್ ಬೈ 3 ಮತ್ತು 4 ಪ್ರಾಡಕ್ಟ್ ಅಲ್ಲಿ ಇತ್ತು, ಅದು ಡಿವಿಷನ್ ಅಲ್ಲಿ ಬರುತ್ತೆ ಇಲ್ಲಿ 3 × 4. 3 1 3 2 6, 2 ಉಳಿತು, 3 8 24, 4 1 4 7 28. therefore the value of x is 7. x equal to 7 ಬಂತು. ನನಗೆ ನಂಬರ್ಸ್ ಬೇಕು. ಇಲ್ಲಿ 3x 4x ಅನ್ನೋದು ನಂಬರ್ಸ್. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಬೇಡ. 3x ಅಂತಂದ್ರೆ 3 × 7, 3 7 21. 4x ಅಂದ್ರೆ 4 × 7, 4 7 28. ಹಾಗಾದ್ರೆ ಆ ಸಂಖ್ಯೆಗಳು ಯಾವುದು ಅಂತಂದ್ರೆ 21 ಮತ್ತು 28. ನೋಡಿ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಗಿವನ್ x plus y whole cube minus x minus y whole cube minus 6y in bracket x square minus y square equal to ky cube, then the value of k is. ಇಲ್ಲಿ ನೋಡಿದ ಕೂಡಲೇ ನಮಗೆ ಏನ್ ಗೊತ್ತಾಗುತ್ತೆ ಅಥವಾ ಏನ್ ತಲೆಗೆ ಬರಬೇಕು ಅಂತಂದ್ರೆ ಒಂದೆರಡು ಐಡೆಂಟಿಟೀಸ್ ಗಳು ನಮ್ಮ ತಲೆಗೆ ಬರಬೇಕು. ಫಸ್ಟ್ ಬ್ರಾಕೆಟ್ ನೋಡಿದ ಕೂಡಲೇ ಏನ್ ಬರಬೇಕು ಅಂದ್ರೆ a plus b whole cube. ಅದರ ಫಾರ್ಮುಲಾ ಏನಿದೆ, a plus b whole cube equals to a cube plus b cube plus 3ab into a plus b ಇದೆ, ಅದನ್ನ 3a square b plus 3ab square ಅಂತ ಬರೀಬಹುದು. ಇದು a plus b whole cube. ಇನ್ನು a minus b whole cube ಇದನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ a cube minus b cube minus 3ab into a plus a minus b ಅಂತ ಬರೀತೀವಿ. a cube minus b cube is a cube minus b cube minus 3ab into a minus b. ಒಂದು ವೇಳೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ a cube minus b cube minus 3a square b, ಇಲ್ಲಿ a ಇಲ್ಲಿ ಮಲ್ಟಿಪ್ಲೈ ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3ab ಸ್ಕ್ವೇರ್ ಆಗ್ತದೆ. ಮೈನಸ್ 3a square b ಪ್ಲಸ್ 3ab ಸ್ಕ್ವೇರ್. ಇದು a minus b ಹೋಲ್ ಕ್ಯೂಬ್. ಇನ್ನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದೆ, ಅದು ಆಸ್ ಇಟ್ ಈಸ್ ಇರಲಿ, ಸದ್ಯಕ್ಕೆ ಆಸ್ ಇಟ್ ಈಸ್ ಇರಲಿ. ಓಕೆ, ಈ ಎರಡು ಐಡೆಂಟಿಟಿಗಳನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮತ್ತು ಇಲ್ಲಿ ಅಪ್ಲೈ ಮಾಡ್ತೀನಿ. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅದನ್ನ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ವೈ ಪ್ಲಸ್ 3x ವೈ ಸ್ಕ್ವೇರ್ ಅಂತ ಬರೀಬಹುದು. ಮೈನಸ್ ಇರೋದ್ರಿಂದ ಒಂದು ಬ್ರಾಕೆಟ್ ಹಾಕಿ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ನೆಕ್ಸ್ಟ್ ಟರ್ಮ್ ಯಾವ ಐಡೆಂಟಿಟಿ ಪ್ರಕಾರ ಇರೋದು, a ಮೈನಸ್ ಬಿ ಹೋಲ್ ಕ್ಯೂಬ್ ತರ ಇರೋದು. ಸೊ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಪ್ಲಸ್ 3x ವೈ ಸ್ಕ್ವೇರ್ ಮೈನಸ್ ಈ 6y ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಬೇಡ. 6y ಇಂಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಮೈನಸ್ 6x ಸ್ಕ್ವೇರ್ ವೈ. ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 6y ಇಂಟು ವೈ ಸ್ಕ್ವೇರ್ ಎಷ್ಟಾಗಿತ್ತು ಅಲ್ಲಿಗೆ ವೈ ಕ್ಯೂಬ್. ದಿಸ್ ಈಸ್ ಈಕ್ವಲ್ ಟು ಕೆ ವೈ ಕ್ಯೂಬ್. ಓಕೆ, ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ವೈ ಪ್ಲಸ್ 3x ವೈ ಸ್ಕ್ವೇರ್ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ವೈ ಮೈನಸ್ 3x ವೈ ಸ್ಕ್ವೇರ್. ಏನಾಯ್ತು, ಪಾಸಿಟಿವ್ ಟರ್ಮ್ಸ್ ಎಲ್ಲ ನೆಗೆಟಿವ್ ಆಯ್ತು, ನೆಗೆಟಿವ್ ಟರ್ಮ್ಸ್ ಎಲ್ಲ ಪಾಸಿಟಿವ್ ಆಯ್ತು. ಮೈನಸ್ 6x ಸ್ಕ್ವೇರ್ ವೈ ಪ್ಲಸ್ 6y ಕ್ಯೂಬ್ ಅಂಡ್ ದಿಸ್ ಇಸ್ ಈಕ್ವಲ್ ಟು ಕೆ ವೈ ಕ್ಯೂಬ್. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಫೈಂಡ್ ಮಾಡಬಹುದು. ಏನ್ ಮಾಡ್ಬೇಕು ಇಲ್ಲಿಂದ ಅಂತಂದ್ರೆ ವೈ ಕ್ಯೂಬ್ ನ ಕೋಎಫಿಷಿಯಂಟ್ ಆಫ್ ಕೆ, ವೈ ಕ್ಯೂಬ್ ನ ಕೋಎಫಿಷಿಯಂಟ್ ಕೆ ಆಗಿರೋದ್ರಿಂದ ಇಲ್ಲೂ ಕೂಡ ವೈ ಕ್ಯೂಬ್ ನ ಕೋಎಫಿಷಿಯಂಟ್ ಗಳನ್ನು ಮಾತ್ರ ಅಬ್ಸರ್ವ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತದೆ. ಬಟ್ ಎನಿ ಹೌ ಇಲ್ಲಿವರೆಗೆ ಬಂದಿದ್ದೀವಿ, ಸಿಂಪ್ಲಿಫೈ ಮಾಡಿಬೇಡ. ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು. 3x ಸ್ಕ್ವೇರ್ ವೈ ಅದಕ್ಕೂ ಮುಂಚೆ ಪ್ಲಸ್ 3xy ಸ್ಕ್ವೇರ್ ಮೈನಸ್ 3xy ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಯ್ತು. ಆಮೇಲೆ 3x ಸ್ಕ್ವೇರ್ ವೈ 3x ಸ್ಕ್ವೇರ್ ವೈ ಎರಡು ಪಾಸಿಟಿವ್ ಇದೆ, ಆಡ್ ಮಾಡಿದ್ರೆ 6x ಸ್ಕ್ವೇರ್ ವೈ ಆಯ್ತು. ಆದ್ರೆ ಇಲ್ಲೊಂದು ಮೈನಸ್ 6x ಸ್ಕ್ವೇರ್ ವೈ ಇದೆ. ಸೊ ಈ ಎರಡು ಟರ್ಮ್ಗಳು ಈ ಟರ್ಮ್ ಜೊತೆ ಕ್ಯಾನ್ಸಲ್ ಆಯ್ತು. ಸೊ ಫೈನಲಿ ವಿ ಗೆಟ್ ವೈ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 6y ಕ್ಯೂಬ್. ಮೂರು ಟರ್ಮ್ಗಳನ್ನ ಆಡ್ ಮಾಡಿದ್ರೆ ವಿ ಗೆಟ್ 8y ಕ್ಯೂಬ್. ಸೊ ರೈಟ್ ಸೈಡ್ ಇರೋದು ky ಕ್ಯೂಬ್. therefore the value of k
is equal to 8. Therefore, k value is 8. Next question. The number that satisfies the statement, the sum of a number and twice its square is 105 is. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಎರಡರಷ್ಟರ ಮೊತ್ತವು 105. ಈ ಹೇಳಿಕೆಯನ್ನು ಸರಿದೂಗಿಸುವ ಸಂಖ್ಯೆಯು. ಇದು ಕೂಡ ಎರಡು ರೀತಿ ನಾವು ಸಾಲ್ವ್ ಮಾಡಬಹುದು. ಒಂದು ಬೈ ಆಪ್ಷನ್ಸ್, ಇನ್ನೊಂದು ಆಕ್ಚುಯಲ್ ಮೆಥಡ್ ಇಂದ. ಮೊದಲಿಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಆಪ್ಷನ್ಸ್ ನೇ ತಗೊಂಡು ಈ ಸ್ಟೇಟ್ಮೆಂಟ್ ಪ್ರಕಾರ ಅದನ್ನ ಸಿಂಪ್ಲಿಫೈ ಮಾಡಿ ನೋಡ್ತೀನಿ. ಏನ್ ಹೇಳಿದಾನೆ ಇಲ್ಲಿ? ಸಮ್ ಆಫ್ ನಂಬರ್ ಅಂಡ್ ಟ್ವೈಸ್ ಇಟ್ಸ್ ಸ್ಕ್ವೇರ್. ಅಂದ್ರೆ ಇಲ್ಲೊಂದು ನಂಬರ್ ಇದೆ, ಆಮೇಲೆ ಸಮ್ ಅಂತ ಹೇಳಿರೋದ್ರಿಂದ ಪ್ಲಸ್, ಟ್ವೈಸ್ ಇಟ್ಸ್ ಸ್ಕ್ವೇರ್ ಅಂದ್ರೆ ಇದೇ ನಂಬರ್ನ ಸ್ಕ್ವೇರ್ ಮಾಡಬೇಕು. ಬಟ್ ಆನ್ಸರ್ ಎಷ್ಟು ಬರಬೇಕು? 105 ಬರಬೇಕು ಅಂತ ಹೇಳ್ತಾನೆ. ಈಗ ಒಂದೊಂದೇ ಆಪ್ಷನ್ಸ್ ನೋಡೋಣ. 6 ಇದೆ, 6 ಪ್ಲಸ್ ಟ್ವೈಸ್ ಆಫ್ 6 ಸ್ಕ್ವೇರ್ ಅಂತಂದ್ರೆ 36. ಆನ್ಸರ್ ಎಷ್ಟು ಬರಬೇಕು? 105 ಬರಬೇಕು. 36 2 72. 6 ಪ್ಲಸ್ 72 78 ಆಗುತ್ತದೆ. ಆದ್ರೆ 105 ಬರಬೇಕು. ಸೊ ಫಸ್ಟ್ ಆಪ್ಷನ್ ರಾಂಗ್. -7 ತಗೊಳ್ಳೋಣ. -7 ಪ್ಲಸ್ ಟ್ವೈಸ್ ಆಫ್ -7 ನ ಸ್ಕ್ವೇರ್ ಮಾಡಿದ್ರೆ 49. -7 ಪ್ಲಸ್ 49 2s ಅಂದ್ರೆ 98. 98 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 91 ಬರುತ್ತೆ. 105 ಬರಬೇಕು. ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಥರ್ಡ್ ಆಪ್ಷನ್ ಗೆ ಬರೋಣ. 7 ಪ್ಲಸ್ ಟ್ವೈಸ್ ಆಫ್ 49 ಯಾಕಂದ್ರೆ 7 ಸ್ಕ್ವೇರ್. 7 ಪ್ಲಸ್ ಟ್ವೈಸ್ ಆಫ್ 49 ಅಂತಂದ್ರೆ 98. 98 ಪ್ಲಸ್ 7 ಸೊ 105. therefore ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಫೋರ್ತ್ ಆಪ್ಷನ್ ಮತ್ತೊಂದ್ಸರಿ ಚೆಕ್ ಮಾಡಿದ್ರೆ -6 ಪ್ಲಸ್ ಟ್ವೈಸ್ ಆಫ್ 36. therefore -6 plus 72, obviously it is not equal to 105. therefore fourth option is also wrong. ಈ ರೀತಿನಾದ್ರೂ ನೀವು ಸಾಲ್ವ್ ಮಾಡಬಹುದು. ಇಲ್ಲ ಅಂತಂದ್ರೆ ಆಕ್ಚುಯಲ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಆಕ್ಚುಯಲ್ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ ಅಲ್ಲಿ ವೇರಿಯಬಲ್ಸ್ ಬರುತ್ತೆ. ಆ ವೇರಿಯಬಲ್ಸ್ ನ ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಸಿಗ್ತದೆ. ಇದೇ ಏನ್ ಈಕ್ವೇಶನ್ ವಿತ್ ವೇರಿಯಬಲ್ ಕನ್ವರ್ಟ್ ಆಗ್ತದೆ ಇಲ್ಲಿ. ಸೊ ಯಾವುದೋ ಒಂದು ನಂಬರ್ ಗೊತ್ತಿಲ್ಲ, ಪ್ಲಸ್ ಟ್ವೈಸ್ ಆಫ್ ಸ್ಕ್ವೇರ್ ಆಫ್ ದಟ್ ನಂಬರ್. ಸೊ ಇಲ್ಲಿ ಎಂಟಿ ಬಾಕ್ಸ್ ಏನು ತಗೊಂಡಿದ್ದೀನಿ ಅದನ್ನ ಎಕ್ಸ್ ಇಂದ ನಾನು ರೀಪ್ಲೇಸ್ ಮಾಡ್ತೀನಿ. ಎಕ್ಸ್ ಪ್ಲಸ್ 2x ಸ್ಕ್ವೇರ್ ಈಕ್ವಲ್ಸ್ ಟು 105 ಬರಬೇಕು. ಓಕೆ, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆದ್ರೆ 2x ಸ್ಕ್ವೇರ್ ಪ್ಲಸ್ ಎಕ್ಸ್ 105 ಲೆಫ್ಟ್ ಸೈಡ್ ಬರಲಿ -105 ಈಕ್ವಲ್ಸ್ ಟು 0. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2 ಅಂಡ್ ಕಾನ್ಸ್ಟೆಂಟ್ ಈಸ್ 105. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 210 ಆಗುತ್ತೆ. ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 210. 2 ಇಲ್ಲಿ 10, 2 2. ಸೊ ಮಲ್ಟಿಪ್ಲೈ ಮಾಡಿದ್ರೆ 210 ಬರಬೇಕು. ಆಕ್ಚುಲಿ -210 ಬರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಜಸ್ಟ್ 1 ಬರಬೇಕು. ಫ್ಯಾಕ್ಟರ್ಸ್ ತಗೋಣ. ಫ್ಯಾಕ್ಟರ್ಸ್ ಫೈಂಡ್ ಮಾಡೋಣ, ಗೊತ್ತಾಗುತ್ತೆ ನಮಗೆ. 2 1s 2 105, 3 3s 9, 3 5s 5 7s 7 1s, 5 3s 15, 7 2s 14. 15 into 14 ಅಂದ್ರೆ 210 ಆಗುತ್ತೆ. 15 - 14 ಅಂತಂದ್ರೆ 1 ಆಗುತ್ತೆ. ಎಸ್, 15 - 14 ತಗೋಣ. 15 into -14 ಅಂದ್ರೆ -210. 15 - 14 is x, just 1. So this can be written as 2x square plus 15x minus 14x minus 105. This is equal to 0. Now take x as a common factor so that we get 2x plus 15 in the bracket minus 14 common ತೆಗೆದ್ರೆ x 14 common ತೆಗೆಯಕ್ಕೆ ಬರಲ್ಲ, ಇಲ್ಲಿ 7 ಬರುತ್ತೆ ಕಾಮನ್. ಯಾಕಂದ್ರೆ ಇಲ್ಲಿ 2x ಉಳಿಬೇಕು, 2x plus 15 ಉಳಿಬೇಕು. ಇಲ್ಲಿ 2x ಉಳಿಬೇಕು ಅಂತಂದ್ರೆ ಇಲ್ಲಿ ಕಾಮನ್ ಆಗಿ 7 ಮಾತ್ರ ತಗೋಬಹುದು. 7 2 14, 15 7 105 ಕರೆಕ್ಟ್ ಆಗಿದೆ, ಈಕ್ವಲ್ಸ್ ಟು 0. Now 2x plus 15 is common, so that we get x minus 7 in another bracket and it is equal to 0. So this is possible only when 2x plus 15 is equal to 0 or x minus 7 equals to 0.
If 2x plus 15 is 0, then 2x will be equal to minus 15 and x will be equal to minus 15 by 2. If x minus 7 is 0, then x is equal to 7. So ಆ ನಂಬರ್ಸ್ ಯಾವ್ದಾಗಿರ್ಬೋದು ಅಂತಂದ್ರೆ x equal to 7 ಆಗಿರ್ಬೋದು ಅಥವಾ x equal to minus 15 by 2 ಆಗಿರ್ಬೋದು. ಬಟ್ ಇಲ್ಲಿ ಆಪ್ಷನ್ಸ್ ಅಲ್ಲಿ 7 ಇರೋದ್ರಿಂದ ಆಪ್ಷನ್ 3 is correct. So remaining questions will be discussed in the next class.